ಮಾರ್ಕ್ ಆಗಿದೆ ನೋಡಿ, ಒಂದು ಮಾರ್ಕ್. Welcome back to Mary Taylor. ಹಾಯ್ ಫ್ರೆಂಡ್ಸ್, ಮೆರಿ ಟೈಲರ್ಸ್ಗೆ ವೆಲ್ಕಮ್. ಇವತ್ತು ನಾನು ಡ್ರೆಸ್ನ ಯಾವ ಥರ ಮಾರ್ಕ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಮೆಜರ್ಮೆಂಟ್ ಇಟ್ಕೊಂಡು ಫಸ್ಟಿಗೆ ನಾನು ಟಾಪ್ ತೊಗೊಂಡಿದ್ದೀನಿ ಕಸ್ಟಮರ್ದು. ಅವ್ರದ್ದು ರೆಡಿ ಎಷ್ಟಿದೆ ಅಂತ ನೋಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಶೋಲ್ಡ್ರಿಂದ ಈ ಥರ ಟೈಟಾಗಿ ಇಟ್ಕೊಬೇಕು ಫ್ರೆಂಡ್ಸ್. ನೋಡಿ, 38 ಬರ್ತಾ ಇದೆ ಫ್ರೆಂಡ್ಸ್. ನೋಡಿ, ನಾನು 40 ತೊಗೋತೀನಿ ಫ್ರೆಂಡ್ಸ್. ಯಾಕಂದರೆ ನಮಗೆ ಫೋಲ್ಡಿಂಗ್ ಅಂತ ಇಲ್ಲಿ ಬಾಟಮಲ್ಲೂ ಹೋಗುತ್ತೆ, ಇದು ಅಟ್ಯಾಚಿಂಗ್ ಹೋಗುತ್ತೆ. 2 ಇಂಚ್ ಎಕ್ಸ್ಟ್ರಾ ಬೇಕು ಫ್ರೆಂಡ್ಸ್. ಯಾವಾಗ ನಾವು 2 ಇಂಚು ಎಕ್ಸ್ಟ್ರಾ ತೊಗೊಬೇಕು. ಈಗ ಲೈನಿಂಗ್ನ ನಾನು 4 ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ. ಈಗ ಫಸ್ಟು ಲೆಂತ್ ತೊಗೋತೀನಿ ನೋಡಿ ಫ್ರೆಂಡ್ಸ್. ಕರೆಕ್ಟಾಗಿದೆ ಫ್ರೆಂಡ್ಸ್ 40. ಯಾಕಂದರೆ ಅವರು ರೆಡಿ ನಮ್ಗೆ 39 ಕೇಳಿದ್ದಾರೆ, ಹಾಗಾಗಿ ನಾನು 40 ತೊಗೊತಾ ಇದ್ದೀನಿ. ಈಗ ಶೋಲ್ಡ್ರು ಫ್ರೆಂಡ್ಸ್ ನಾನು 6 ತೊಗೊತಾ ಇದ್ದೀನಿ. ಆರ್ಮಲು 6.5 ತೊಗೋತೀನಿ ಫ್ರೆಂಡ್ಸ್. 6.5 ತೊಗೋತೀನಿ. ಆರ್ಮಲ್ನ 6.5ಗೆ ಒಂದು ಮಾರ್ಕ್ ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ಎದೆ ಹತ್ರ ಫ್ರೆಂಡ್ಸ್ ನಾನು 10ಕ್ಕೆ ಮಾರ್ಕ್ ಮಾಡ್ತೀನಿ ಫ್ರೆಂಡ್ಸ್. ಇದು ನನಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಮತ್ತು ಇಲ್ಲಿಂದ ಇಲ್ಲಿಗೆ 21ಕ್ಕೆ ಒಂದು ಮಾರ್ಕ್ ಹಾಕ್ತೀನಿ ಫ್ರೆಂಡ್ಸ್. ಅದನ್ನು ಸ್ಟ್ರೈಟಾಗಿ ಈ ಥರ ಮಾರ್ಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಹಂಗೂ ಗೊತ್ತಿಲ್ಲ ಅಂದರೆ ಫ್ರೆಂಡ್ಸ್ ನೋಡಿ, 20ನ್ನ ಹಿಡ್ಕೊಂಡು 21ನ್ನ ಈ ಥರ ಹಿಡ್ಕೊಂಡು ಟೇಪ್ನ 21ಕ್ಕೆ ಹಿಡ್ಕೊಂಡು ಈ ಸೆಂಟ್ರ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಎಕ್ಸಾಕ್ಟ್ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅಲ್ಲಿಗೆ ಬಂದಿದೆ. ಇದೊಂದು ಮಾರ್ಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಇದು ಎದೆ ಹತ್ರ ನಮಗೆ ಎಷ್ಟು ಮೆಜರ್ಮೆಂಟ್ ಬೇಕು ಅಂತ ಗೊತ್ತಾಗೋಕ್ಕೋಸ್ಕರ ನೋಡಿ ಈ ಥರ ಇಲ್ಲಿ ನಮಗೆ ಶೇಪನ್ನು ನಾವು ಹಿಂಗೆ ತೊಗೊಳ್ಳೋದ್ರಿಂದ ಇಲ್ಲಿಗೂ ನಾವು ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಇದು 10.5 ಬರ್ತಾ ಇದೆ. 10.5ನ ನಾವು ಈ ಥರ ಟೇಪ್ನ ಹಿಡ್ಕೊಂಡಾಗ ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಇದು ನಾನು ಮಾಡೋ ಮೆಜರ್ಮೆಂಟ್ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಮೆಜರ್ಮೆಂಟ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಹೊಸ್ದಾಗಿ ಮಾಡ್ತಾ ಇರೋದು ಫ್ರೆಂಡ್ಸ್. ಇದು ಹೊಸ್ದಾಗಿ ಕಲಿಯೋರಿಗೋಸ್ಕರ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಗೊತ್ತಿರೋರಿಗೆ ನಾನು ಹೇಳ್ಕೊಡ್ತಾ ಇಲ್ಲ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ತಪ್ಪಾಗಿ ತಿಳ್ಕೊಂಬಿಡಿ ಫ್ರೆಂಡ್ಸ್. ನೋಡಿ, ಈಗ 3 ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ಶೋಲ್ಡ್ರ್ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್. ನೋಡಿ, ನಮಗೆ ಆರ್ಮಲ್ ತೊಗೊಳಕ್ಕೆ ಬರಲ್ಲ ಅಂದರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಥರ ಇಟ್ಕೊಂಡು ಈ ಥರ ಹಾಕಿದಾಗ ನಮಗೆ 6.5 ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ, ನಾನು ಕರೆಕ್ಟಾಗಿ 6.5ಗೆ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಶೋಲ್ಡ್ರಿಂದ ಈ ಡೌನಿಂಗಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಜಗ್ದು ಹಿಡ್ಕೊಬೇಕು ಫ್ರೆಂಡ್ಸ್ ಟೈಟಾಗಿ. ನೋಡಿ, 21.5 ಬರುತ್ತೆ ಫ್ರೆಂಡ್ಸ್. 21 ಇಲ್ಲ 21.5ನ ಈ ಥರ ಟೇಪ್ನಲ್ಲಿ ನಾವು 4 ಫೋಲ್ಡ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಫೋರ್ ಫೋಲ್ಡ್ ಇಲ್ಲ ಫ್ರೆಂಡ್ಸ್. ನೋಡಿ, 2 ಫೋಲ್ಡ್ ಸಾಕು. ನಮ್ಗೆ ಎಷ್ಟು ಬರುತ್ತೆ? 10.5 ಬರುತ್ತೆ ಫ್ರೆಂಡ್ಸ್. ನಾನು 10.5ಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇದು ಎದೆ ಸುತ್ತಾಳಕ್ಕೆ ಫ್ರೆಂಡ್ಸ್. ಹಾಗಾಗಿ ನಾನು 10.5ಗೆ ಮಾರ್ಕ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ 10.5 ತೊಗೊಂಡಿದ್ದೀವಿ ಅಂದರೆ ಫ್ರೆಂಡ್ಸ್ ಇಲ್ಲಿ ನಾವು ಕಮ್ಮಿನೇ ತೊಗೊಬೇಕು ಯಾವಾಗೂ. ಯಾಕಂದರೆ ಇಲ್ಲಿ ನಮಗೆ ಕಮ್ಮಿನೇ ತೊಗೊಳೋದ್ರಿಂದ ಫಿಟ್ಟಿಂಗ್ ಅನ್ನೋದು ಈ ಪೋರ್ಷನು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ 10.5 ತೊಗೊಂಡಿದ್ದೀನಿ ಅಂದರೆ 1 ಇಂಚು ಕಮ್ಮಿ ತೊಗೊತೀನಿ ಫ್ರೆಂಡ್ಸ್. ನೋಡಿ,
9:30ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಇಲ್ಲಿ 10:30 ತೊಗೊಂಡಿದ್ದೀನಲ್ಲ ಫ್ರೆಂಡ್ಸ್ ನೋಡಿ, 10:30 ತೊಗೊಂಡಿದ್ದೀನಿ. ಇಲ್ಲಿ ಸೇಮ್ ನಾನು ಅದೇ 10:30 ತೊಗೊತೀನಿ ಫ್ರೆಂಡ್ಸ್ ನೋಡಿ, 10:30 ತೊಗೊಂಡಿದ್ದೀನಿ. ಈಗ ಈ ಮೂರನ್ನು ಈ ಥರ ಶೇಪ್ ಆಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ ಫ್ರೆಂಡ್ಸ್ ಈ ಥರ. ಈಗ ನೆಕ್ಕನ್ನ ತೋರಿಸ್ತೀನಿ ಫ್ರೆಂಡ್ಸ್. ಇದು ನೆಕ್ ಇದೆ ಎಷ್ಟಿದೆ ಅಂತ ನೋಡ್ಕೊಬೇಕು. ಅವರು ಡೀಪ್ ಕಮ್ಮಿನೇ ಕೇಳಿದ್ದಾರೆ ಫ್ರೆಂಡ್ಸ್ ನೋಡಿ. ಈ ಶೋಲ್ಡ್ರಿಂದ ಈ ನೆಕ್ಕಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು ಫ್ರೆಂಡ್ಸ್. ಇದು 3:30 ಬರ್ತಾ ಇದೆ ಫ್ರೆಂಡ್ಸ್. ನಾವು 4 ತೊಗೋಬೇಕು, ಯಾಕಂದರೆ ನಮಗೆ ಅಟ್ಯಾಚಿಗೆ ಇಲ್ಲೂ ಹೋಗುತ್ತೆ ಇಲ್ಲೂ ಹೋಗುತ್ತೆ. ಹಾಗಾಗಿ ನಾವು 6 ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್, ಹಾಗಾಗಿ ಇಲ್ಲಿ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ ಫ್ರೆಂಡ್ಸ್. ಫ್ರಂಟಲ್ಲಿ ನಾನು 6:30ಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಇದು ಫ್ರಂಟ್ ನೆಕ್ ಫ್ರೆಂಡ್ಸ್, 6:30 ಇಟ್ಟಿದ್ದೀನಿ. ಇಲ್ಲಿ 2 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮೇಲೆ ಡೌನಿಗೂ ನಾವು 2:30 ತೊಗೊಂಡ್ರು ನಡೆಯುತ್ತೆ, 3 ಬೇಕಾದ್ರೂ ತೊಗೊಂಡ್ರೆ ನಡೆಯುತ್ತೆ ಫ್ರೆಂಡ್ಸ್. ನೋಡಿ ನಾನು 3 ತೊಗೊತಾ ಇದ್ದೀನಿ. ಈಗ 2 ಜಾಯಿಂಟ್ ಮಾಡೋಣ ಫ್ರೆಂಡ್ಸ್. ಜಾಯಿಂಟ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿ ನಾವು ಸ್ಲೀವ್ ಆರ್ಮಲ್ ಹತ್ರ ಶೇಪ್ ಅನ್ನೋದನ್ನ ನಾವು ತೆಗಿಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು 1 ಇಂಚಿಗೆ ಇಲ್ಲ ಅಂದರೆ 1.5 ಇಂಚಿಗೆ ತೊಗೋಬೋದು. ಡ್ರೆಸ್ಸಲ್ಲಿ 1.5 ಇಂಚಿಗೆ ಬೇಕು ಫ್ರೆಂಡ್ಸ್, ಯಾಕಂದರೆ ನಾವು ಕೈನ ಈ ಥರ ಎಲ್ಲ ಆಡಿಸ್ತೀವಲ್ಲ, ಹಾಗಾಗಿ ನಾನು 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ನಾವು 6:30 ತೊಗೊಂಡಿದ್ದೀವಲ್ಲ, 6:30ಗೆ ಅರ್ಧ ಈ ಥರ ಇಟ್ಕೊಬೇಕು ಫ್ರೆಂಡ್ಸ್. ಟೇಪ್ನ ಇಟ್ಕೊಂಡು ಇಲ್ಲಿ ಎಡ್ಜಸ್ಟಲ್ಲಿ ಇಟ್ಕೊಬೇಕು ಫ್ರೆಂಡ್ಸ್. ನೋಡಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಬೇಕು ಫ್ರೆಂಡ್ಸ್. ಇಲ್ಲೂ ಅಷ್ಟೇ ಫ್ರೆಂಡ್ಸ್. ನೋಡಿ ಇಲ್ಲಿ 2 ಇಂಚಿಗೆ ನಮಗೆ ಕಚ್ಚಾಗಬೇಕು ಫ್ರೆಂಡ್ಸ್. 2 ಇಂಚು 1.5 ಇಂಚು ಅದು ಅವ್ರವ್ರ ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರ ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈಗ ಇಲ್ಲಿಂದ ಇಲ್ಲಿಗೆ ಡಿವೈಡ್ ಮಾಡ್ಕೊಬೇಕು ಫ್ರೆಂಡ್ಸ್ ಎಷ್ಟಿದೆ ಅಂತ. ನೋಡಿ ಅದೇ 6:30 ಬರುತ್ತೆ ಫ್ರೆಂಡ್ಸ್. ಅದೇ 6:30 ಈ ಸೆಂಟ್ರಿಗೆ ಇಟ್ಕೊಂಡು ನಡೀತದೆ ಫ್ರೆಂಡ್ಸ್. ನೋಡಿ ಈ ಸೆಂಟ್ರಿಗೆ ಇಟ್ಕೊಂಡು ಓಕೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಈಗ ಈ 3 ಈ ಥರ ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸ್ಲೀವ್ ಶೇಪ್ ಅನ್ನೋದು ನೀಟಾಗಿ ಬಂದಿದೆ ಫ್ರೆಂಡ್ಸ್. ಇಲ್ಲಿ ನಮಗೆ ಜಾಸ್ತಿ ಬಟ್ಟೆ ಬೇಕಾಗುತ್ತೆ, ಡ್ರೆಸ್ಸಿಗೆ ಮಾತ್ರ ಜಾಸ್ತಿ ಬಟ್ಟೆ ಬೇಕು ಫ್ರೆಂಡ್ಸ್. ಯಾಕಂದರೆ ನಾವು ರೆಗ್ಯುಲರ್ ಆಗಿ ಡ್ರೆಸ್ ಹಾಕ್ಕೊಳ್ಳೋದ್ರಿಂದ ನಮಗೆ ಈ ಥರ ಕೈ ಆಡ್ಸೋಕ್ಕೆ ನಾವು ಏನಾದರೂ ವೆಯ್ಟ್ ಎತ್ತಬೇಕು ಅಂದಾಗ ಅದು ಲೂಸ್ ಇದ್ದಾಗ ಮಾತ್ರ ನಮಗೆ ಫಿಟ್ಟಾಗಿ ಕುತ್ಕೊಳ್ಳುತ್ತೆ, ಮತ್ತು ನಮಗೆ ಟೈಟ್ ಅಂತ ಅನಿಸಲ್ಲ ಫ್ರೆಂಡ್ಸ್. ಹಾಗಾಗಿ ಫ್ರಂಟ್ಗೆ ಇದರಲ್ಲೇ 1/2 ಇಂಚು ನಾನು ಕಮ್ಮಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಇದು ಫ್ರಂಟ್ ನೆಕ್ಕಿಗೆ ಫ್ರೆಂಡ್ಸ್, ಇದು ಬ್ಯಾಕ್ ನೆಕ್ಕಿಗೆ ಫ್ರೆಂಡ್ಸ್. ನಾನು ಕಟ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ಓಪನಿಂಗ್ಗೆ ಏನು ಬಿಟ್ಟಿದ್ದೀವಿ ಅವರ ಅಳತೆ ಡ್ರೆಸ್ಸಲ್ಲಿ ನೋಡ್ಕೊಬೇಕು ಫ್ರೆಂಡ್ಸ್. ನೋಡಿ ಈ ಶೋಲ್ಡ್ರಿಂದ ಈ ಥರ ಇಟ್ಕೊಬೇಕು ಫ್ರೆಂಡ್ಸ್. ನೋಡಿ ಅವ್ರದ್ದು ಶೋಲ್ಡ್ರಿಂದ ಓಪನಿಂಗು ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು ಫ್ರೆಂಡ್ಸ್. ನೋಡಿ ಎಕ್ಸಾಕ್ಟು 21ಕ್ಕೆ ಇದೆ ಫ್ರೆಂಡ್ಸ್. ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ ನಾನು 21ಕ್ಕೆ ಕರೆಕ್ಟಾಗಿ ಇಲ್ಲಿಗೆ ಮಾರ್ಕಿಂಗ್ ಮಾಡಿದ್ದೀನಿ. ಮಾರ್ಕ್ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಬ್ಯಾಕಿಗೆ ನಾರ್ಮಲಾಗಿ ಎಲ್ಲರೂ ಹಾಕೊಳ್ಳೋದು ರೌಂಡ್ ನೆಕ್ಕೆ ನೋಡಿ ಫ್ರೆಂಡ್ಸ್. ನಾನು ಥರ ರೌಂಡಾಗಿ ಶೇಪನ್ನು ಅದನ್ನು ಫ್ರೆಂಡ್ಸ್ ಆಗಿದೆ. ಬ್ಯಾಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇವತ್ತು ಕಟಿಂಗು ಆಗಿದೆ. ಅದಿಷ್ಟೇ ಡೀಪ್
ಹಾಕ್ಕೊಳ್ಳೋದು. ಅವರು ಅಳತೆ ಡ್ರೆಸ್ಸಲ್ಲೂ ಅಷ್ಟೇ ಇದೆ ನೋಡಿ, ಗೊತ್ತಾಗ್ತಾ ಇದೆ ಅನ್ಕೋತೀನಿ ನೋಡಿ. ಇಷ್ಟೇ ಇರೋದು ಫ್ರೆಂಡ್ಸ್ ನೋಡಿ, ಕರೆಕ್ಟಾಗಿದೆ ಫ್ರೆಂಡ್ಸ್. ಎಲ್ಲರೂ ವಿಡಿಯೋ ನೋಡ್ತೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಂಥದ್ದೇ ವಿಡಿಯೋ ಹಾಕಬೇಕು ಅಂತ ನಮಗೂ ಮೋಟಿವೇಶನ್ ಆಗುತ್ತೆ, ನಮಗೂ ಖುಷಿ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.